ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಸಾರುವೆನು ಸುವಾರ್ತೆಯನ್ನು ದೀನರಾದ ಎಲ್ಲರಿಗೂ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ಹೃದಯದಲ್ಲಿ ನೊಂದವರು ಕೇರಳವು. ಹೃದಯದಲ್ಲಿ ನೊಂದವರು ಕೇರಳವು. ಕಾಯಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ. ಕಾಯಕಟ್ಟುವೆ ದೇಶವೆಲ್ಲ ಯೇಸುವಿನ ನಾಮದಲ್ಲಿ. ಅಭಿಷೇಕ ನನ್ನ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ. ನಾಮಕ್ಕೆ ಮಹಿಮೆ ಉಂಟಾಗಲಿ. ನಾವು ಇವತ್ತು ಬೆಟ್ಟದ ಪ್ರೇಯರ್ಗೆ ಏನಕ್ಕಾಗಿ ಬಂದಿದ್ದು ಅಂದರೆ ದೇವರ ಪ್ರಸನ್ನತೆ ಕಾಣೋದಕ್ಕಾಗಿ ಬಂದಿದ್ವಿ. ಅಂದರೆ ನಾನು ಬೆಟ್ಟದ ಪ್ರೇಯರ್ಗೆ ಬರೋಕ್ಕಿಂತ ಮುಂಚೆನೆ ನಾನು ಬೆಟ್ಟದ ಪ್ರಾರ್ಥನೆಗೆ ಬರಲ್ಲ ಅಂತ ನಾನು ಹೇಳಿದ್ದೆ. ಆದರೆ ನಾನು ಬರದೇ ಹೋಗಿದ್ರೆ ದೇವರ ಪ್ರಸನ್ನತೆಯನ್ನು ಕಳ್ಕೊಳ್ತಾ ಇದ್ನಿ, ದೇವರ ಅಭಿಷೇಕವನ್ನು ಕಳ್ಕೊಳ್ತಾ ಇದ್ನಿ. ದೇವರ ಅನೇಕ ವಿಷಯಗಳ ವಾಕ್ಯದ ಮುಖಾಂತರ, ಅನೇಕ ವಿಷಯಗಳ ಮುಖಾಂತರ ದೇವ್ರು ನನ್ನ ಜೊತೆ ಇವತ್ತಿನ ದಿನ ಮಾತನಾಡಿದ್ರು. ನನಗೆ ಇದ್ದಂಥ ಕೆಟ್ಟ ಗುಣ ಏನಂದರೆ, ನಾನು ಬೇಗ ಕೋಪ ಪಡ್ಕೊಳ್ಳೋದು, ನನ್ನ ಸ್ವಭಾವನ ನಾನು ಬದಲಾಯಿಸ್ಕೊಳ್ಳೋಕ್ಕೆ ಆಗ್ತಾರಿಲ್ಲ. ಆದರೆ ದೇವರು ಇವತ್ತು ವಾಕ್ಯದ ಮುಖಾಂತರ ನನ್ನ ಸ್ವಭಾವನ ದೇವ್ರು ಬದಲಾವಣೆ ಮಾಡಿದ್ರು. ಮತ್ತು ನನಗೊಂದೇ ಒಂದು ಚಿಂತೆ, ಎಷ್ಟೋ ಜನ ನನ್ನ ಮಕ್ಕಳಿಲ್ಲ ಅಂತೇಳಿ ಎಷ್ಟೋ ಜನ ನಿಂದೆ ಮಾಡ್ತಾಯಿದ್ರು. ಆದರೆ ಇವತ್ತು ವಾಕ್ಯದ ಮುಖಾಂತರ ದೇವ್ರು ನನ್ನ ಜೊತೆ ಮಾತನಾಡಿದ್ರು. ನಿನ್ನ ಚಿಂತಾಭಾರಗಳನ್ನು ದೇವ್ರ ಮೇಲೆ ಹಾಕುವಂತ ದೇವರು ಇವತ್ತು ನನ್ನ ಚಿಂತೆಗಳನ್ನೆಲ್ಲ ದೇವ್ರ ಮೇಲೆ ಹಾಕಿದ್ದಾನೆ. ದೇವ್ರು ನನಗೊಂದು ಅದ್ಭುತ ಮಾಡೇ ಮಾಡ್ತಾರಂತ ನಾನು ನಂಬಿದ್ದೀನಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಅನೇಕ ದಿನಗಳಿಂದ ಬೆಟ್ಟದ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ತುಂಬ ಸಲ ಪ್ರಾರ್ಥನೆ ಮಾಡ್ತಾ ಇದ್ವಿ. ಆದರೆ ಅನೇಕ ವರ್ಷಗಳಿಂದ ಅಡೆತಡೆಗಳಿಂದ ಕಾರಣದಿಂದಾಗಿ ನಾವು ಬರೋಕ್ಕಾಗಿಲ್ಲ. ಆದರೆ ದೇವರ ಕೃಪೆಯಿಂದ ಈ ದಿನ ನಾವು ಬೆಟ್ಟದ ಪ್ರಾರ್ಥನೆಯಲ್ಲಿ ಬರೋಕ್ಕೆ ಸಹಾಯ ಆಯಿತು. ಆದರೆ ಇಲ್ಲಿ ಒಂದು ಬೆಟ್ಟದ ಪ್ರಾರ್ಥನೆಯಲ್ಲಿ ನಾನು ಯಾವ ದಿನದಲ್ಲೇ ಆ ಥರ ಅನುಭವ ನನಗೆ ಆಗಿಲ್ಲ. ಈ ಒಂದು ದಿನದಲ್ಲಿ ತುಂಬ ದೇವರ ಅನುಭವವನ್ನು ಪಡೆದುಕೊಂಡೆ, ದೇವರ ಪ್ರಸನ್ನತೆಯನ್ನು ಅನುಭವಿಸಿದೆ. ದೇವರ ಒಂದು ಅಭಿಷೇಕ, ದೇವರ ಪವಿತ್ರಾತ್ಮನು ನಮ್ಮ ಮೂಲಕ ಮಾತಾಡುವುದನ್ನು ಇವತ್ತು ಗ್ರಹಿಸಿಕೊಂಡೆ. ಸೊ ಇದ್ರ ಮೂಲಕವಾಗಿ ನಾವೆಲ್ಲರೂ ಬೆಟ್ಟದ ಒಂದು ಪ್ರಾರ್ಥನೆಯಲ್ಲಿ ಯಾವಾಗ ಕೂಡಿ ಬರಬೇಕಾದಾಗಿ ನಾನು ತುಂಬ ಸಂತೋಷವುಳ್ಳನಾಗಿದ್ದೇನೆ. ಮತ್ತು ಇನ್ನೂ ಅನೇಕ ಸಾರಿಗೆ ಬೆಟ್ಟದ ಪ್ರಾರ್ಥನೆಗೆ ಬರೋದಕ್ಕೆ ನಾನು ಸಂತೋಷವುಳ್ಳನಾಗಿದ್ದೇನೆ. ಇವತ್ತು ಹೇಳೋ ಮುಖ್ಯ ವಿಷಯ ಏನು ಅಂತಂದ್ರೆ, ತುಂಬಾ ದುಃಖ ಆಯ್ತು. ಏನಕ್ಕೆ ಅಂತಂದ್ರೆ, ಇಲ್ಲಿ ಯವನಸ್ಥರು 3-4 ಜನ ಇದ್ದೀವಿ. ಇನ್ನು ಉಳಿದವರು ಪ್ರತಿಯೊಬ್ಬರು ಕೂಡ ಅತಿಯಾದಂಥ ವಯಸ್ಸಾಗಿರೋರು ಈ ಪ್ರಾರ್ಥನೆಗೆ ಆಸಕ್ತಿಯಿಂದ ಬಂದಿದ್ದಾರೆ ಅಂತಂದ್ರೆ, ನಮ್ಮ ಸಭೆಗಳಲ್ಲಿರುವಂಥ ಯವನಸ್ಥರಿಗೆಲ್ಲ ಇವ್ರು ನೋಡಿ ಶೇಮ್ ಆಗಬೇಕು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಯಾವುದೋ ಪ್ರೋಗ್ರಾಮ್ಗೋ, ಜಾತ್ರೆಗಳಿಗೋ, ಹಬ್ಬಗಳಿಗೋ, ಬರ್ತಡೇಗಳಿಗೆ ಹೋಗೋದಕ್ಕೆ ಉಲ್ಲಾಸದಿಂದ ಉತ್ಸಾಹದಿಂದ ಹೋಗ್ತಾರೆ. ಈ ಬೆಟ್ಟದ ಪ್ರಾರ್ಥನೆ ಒಂದು ಒಳ್ಳೆಯ ಅವಕಾಶವನ್ನ ಎಲ್ಲಾ ಯವನಸ್ಥರು, ಸೇವೆ ಮಾಡುವಂತ ದಾಹ ಉಳ್ಳವರು ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಬಲ್ಲೆ. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ, ಅಜ್ಜಿ 65ರಿಂದ 70 ವರ್ಷ ಆದಂತ ಒಬ್ಬ ಅಜ್ಜಿ 70 ವರ್ಷ ನಿಯರ್ 70 ವರ್ಷದ ದಾಹ, 70 ವರ್ಷ ಆಗಿರುವಂತ ಆ ಅಜ್ಜಿಗೆ ದೇವ್ರು ಒಳ್ಳೆ ದಾಹವನ್ನ ಕೊಟ್ಟು ಈ ದೊಡ್ಡ ಬೆಟ್ಟ ನಮ್ಮ ಹಿಂದೆ ನಿಮ್ಗಳಿಗೆ ಕಾಣಿಸ್ತಾ ಇದೆ. ನಿಜವಾಗ್ಲೂ ನಮಗೆ ಹತ್ತಲಿಕ್ಕೆ ಆಗ್ಲಿಲ್ಲ, ತುಂಬಾ ಸುಸ್ತಾಗೋಯ್ತು. ಬಟ್ ಆ ಅಜ್ಜಿ ಒಳ್ಳೆ ವೈರಾಗ್ಯ ಉಳ್ಳವರಾಗಿ ನನ್ನ ಮೂಲಕನು ದೇವ್ರು ಇವತ್ತು ಕಾರ್ಯ ಮಾಡ್ತಾರೆ. ನನ್ನನ್ನು ಕೂಡ ದೇವ್ರು ಉಪಯೋಗಿಸ್ಕೊಳ್ತಾರೆ. ಒಂದು ದಾಹ ಉಳ್ಳವರಾಗಿ ಆ ಅಜ್ಜಿ ಬಂದ್ರು. ಆ ಅಜ್ಜಿನೂ ಕೂಡ ಹೇಳ್ತಾರೆ, ಇವತ್ತು ನಾನು ಒಳ್ಳೆ ಒಂದು ಕಾರ್ಯಗಳನ್ನ ಹೊಂದ್ಕೊಂಡು ಹೋಗ್ತಾ ಇದ್ದೀನಿ, ದೇವ್ರಿಗಾಗಿ ನಾನು ಪ್ರಜ್ವಲಿಸ್ತೀನಿ ಅಂತ. ನಮ್ಮೆಲ್ಲರನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬಟ್ ಇದ್ರೊಳಗಡೆ ನಾನು ಆಗ್ಲೇ ಹೇಳಿದ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ಇವತ್ತು ಬೆಟ್ಟದ ಪ್ರಾರ್ಥನೆಗೆ
ಪ್ರಾರ್ಥನೆಗೆ ಬರ್ಲಿಲ್ವೋ, ಆ ಕೆಲಸ ಇತ್ತು, ಕಾರ್ಯಗಳಿತ್ತು, ಓಕೆ, ಪ್ರತಿಯೊಂದು ಕಾರ್ಯಗಳು ಪ್ರಾರ್ಥನೆ ವಿಷಯ ಅಂತ ಬಂದ್ರೆ ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಅನೇಕ ಕಾರ್ಯಗಳು ನೆವಗಳನ್ನ ಹೇಳಿ ಪ್ರಾರ್ಥನೆಗೆ ತಪ್ಪಿಸ್ಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಮುಂದಿನ ಯಾವುದೇ ಬೆಟ್ಟದ ಪ್ರಾರ್ಥನೆ ಒಂದು ವೇಳೆ ನೇಮಿಸಿದ್ದೆ ಆದ್ರೂ ಆ ಬೆಟ್ಟದ ಪ್ರಾರ್ಥನೆನ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ, ನಾನು ಹೋಗ್ಬೇಕು ಬ್ರದರ್, ನಾನು ಬರ್ತೀನಿ ಪಾಸ್ಟರ್, ನಾನು ಬರ್ತೀನಿ ಅಯ್ಯವರೇ, ಈ ರೀತಿಯಾದಂತ ಅಭಿಪ್ರಾಯಗಳನ್ನ ಹೇಳಿ ದೇವರ ರಾಜ್ಯಕ್ಕಾಗ್ರಿ ಉಪಯೋಗ ಇಲ್ಲದೆ ನೀವು ಜೀವನ ಮಾಡಿ ವೇಸ್ಟ್. ಅದಕ್ಕೆ ನಾನು ನಿಮ್ಗಳಿಗೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಯವನಸ್ಥರಿಗೂ ಒಂದು ವಿಶೇಷ ಸೂಚನೆ ಅಂದ್ರೆ ನಮ್ಮೆಲ್ರಿಗೂ ನಿಜವಾಗ್ಲೂ ಶೇಮ್ ಆಗಬೇಕು. ಎಲ್ಲ ದೊಡ್ಡೋರ್ನ ನೋಡಿದ್ರೆ ನೆಕ್ಸ್ಟ್ ಯಾವ ಯವನಸ್ಥರು ಸಭೆಯಲ್ಲಿ ಎಷ್ಟು ಜನ ಯವನಸ್ಥರಿದ್ರು ಇನ್ನೂ ಅನೇಕರಿಗೆ ನೀವು ಪ್ರೋತ್ಸಾಹ ಮಾಡಿ ಬನ್ರಿ ಹೋಗೋಣ ಅಂತ ಈ ಬೆಟ್ಟದ ಪ್ರಾರ್ಥನೆಗೆ ಕರ್ಕೊಂಬರ್ರಿ ಅಂತ ನಾನು ಪ್ರೀತಿಯಿಂದ ಹೇಳ್ತೇನೆ. ಮತ್ತೆ ನಮಗೆ ಈ ಬೆಟ್ಟದ ಪ್ರಾರ್ಥನೆಯಿಂದ ಏನು ಉಪಯೋಗ ಆಯ್ತು ಅಂದ್ರೆ, ನಾನು ಮನೆಯಿಂದನೂ ಕೂಡ ಅನ್ಕೊಂಡ್ಬಂದಿದ್ದೆ, ದೇವರೇ ಇವತ್ತು ನಾನು ಸಾಮಾನ್ಯನಾಗಿ ಹೋಗ್ತಾ ಇದ್ದೇನೆ, ಮೋಶನು ಕೂಡ ಸಾಮಾನ್ಯನಾಗಿ ಬೆಟ್ಟದ ಮೇಲೆ ಹತ್ತದ, ಬಟ್ ಇಳಿಬೇಕಾದ್ರೆ ಅಸಾಮಾನ್ಯನಾಗಿ ಒಂದು ಬೆಂಕಿಯ ಮಹಿಮೆನ ಹೊಂದ್ಕೊಂಡು ಇಳ್ದ. ಅವನ ಮುಖವನ್ನು ಯಾರು ನೋಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿರುವಂತ ಪ್ರತಿಯೊಬ್ಬ ಜನರನ್ನ ನಿನ್ನ ಕಡೆಗೆ ನಡೆಸ್ದ. ಇವತ್ತು ನಾವು ಬೆಟ್ಟದಲ್ಲಿ ಹೋಗ್ತಾ ಇದ್ದೀವಿ, ಅನೇಕ ಪಾಪಿಗಳು ಬೆಟ್ಟದ ಕೆಳಗಡೆ ವಾಸ ಮಾಡ್ತಿದ್ದಾರೆ. ನಾವು ಕೂಡ ಸಾಮಾನ್ಯವಾಗಿ ಹೋಗುವಾಗ ಅಸಾಮಾನ್ಯರಾಗಿ ಇಳಿದು ಅನೇಕ ಪಾಪದಲ್ಲಿರುವವರು, ಕೆಟ್ಟದಲ್ಲಿರುವವರು, ಕತ್ತಲೆಯಲ್ಲಿರುವವ್ರನ್ನೆಲ್ಲರನ್ನೂ ಕೂಡ ನಿನ್ನ ಮಾರ್ಗದಲ್ಲಿ ನಡೆಸಬೇಕು ಅಂತ ಆ ಒಂದು ಉದ್ದೇಶ ಇಟ್ಕೊಂಡೋದೆ. ದೇವರ ಆ ಉದ್ದೇಶಕ್ಕೆ ತಕ್ಕ ಆದ ಕಾರ್ಯಗಳು, ಮಹಿಮೆಯ ಶಕ್ತಿಯ ಕಾರ್ಯಗಳು ನನ್ನ ಜೀವಿತದಲ್ಲಿ ಇವತ್ತು ಮಾಡಿದ್ದಾರೆ. ಅದನ್ನೇ ಒತ್ತುಕೊಂಡು ಸಾಗಿ ನನ್ನ ಜೀವಿತದಲ್ಲಿ ಇನ್ನೂ ಅಳವಡಿಸ್ಕೊಳ್ಳೋದಕ್ಕೆ ಬಯಸ್ತೇನೆ. ಈ ಬೆಟ್ಟದ ಪ್ರಾರ್ಥನೆ ನನ್ನ ಹೃದಯದಲ್ಲಿ ಒಂದು ದೊಡ್ಡ ಬದಲಾವಣೆಗಳನ್ನ, ನನ್ನಲ್ಲಿರುವಂತಹ ಪ್ರತಿಯೊಂದು ಏನು ಬೇಡವಾದ ಕಾರ್ಯಗಳನ್ನ ರಿಮೂವ್ ಮಾಡಿ ದೇವರಿಗೆ ಬೇಕಾದ ಕಾರ್ಯಗಳನ್ನ ಅಳವಡಿಸಿಕೊಳ್ಳುವಂತೆ ದೇವರು ಇವತ್ತು ಕಾರ್ಯ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಟೈಮ್ ಯಾರು ಕೂಡ ಮಿಸ್ ಮಾಡದೆ ಈ ಬೆಟ್ಟದ ಪ್ರಾರ್ಥನೆಗೆ ಬರ್ರಿ ಅಂತ ನಾನು ಪ್ರೀತಿಯಿಂದ ನಿಮ್ಮೆಲ್ಲರೂ ಮನವಿ ಮಾಡ್ಕೊಳ್ತಾ ಇದ್ದೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಪರಿಶುದ್ಧಾತ್ಮನು ನನ್ನೊಳಗೆ, ಅಭಿಷೇಕ ನನ್ನ ತಲೆ ಮೇಲೆ, ಪರಿಶುದ್ಧಾತ್ಮನು ನನ್ನೊಳಗೆ.